ತಪ್ಪೇನಿದೆ ಅದರಲ್ಲಿ? ಅಲ್ಲ, ಈಗ ಅದನ್ನೇ ಹೇಳ್ತಾ ಇರೋದು. ಮಹೇಶ್ ತೆಂಗಿನಕಾಯಿ ಅವರು ಶಾಸಕರಿದ್ದಾರೆ, ವಿಧಾನಸಭೆಯಲ್ಲಿ ಅನುಭವ ಇರೋರಿದ್ದಾರೆ. ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವ್ರ ಪ್ರಕರಣ ಆಗಿತ್ತು. ಆಗ ಯಾರು ಒತ್ತಾಯ ಮಾಡಿದ್ರ ನಿಮಗೆ ಮಧ್ಯಂತರ ವರದಿ ಕೊಡಿ, ಅಲ್ಲೇನು ಆಗೇ ಇಲ್ಲ. ಅವತ್ತು ಹೌಸ್ನಲ್ಲಿ ಚರ್ಚೆ ಆಯ್ತಲ್ಲ, ಸಿದ್ದರಾಮಯ್ಯ ಅವರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದರು, ಮಾತಾಡಿದ್ರು. ಯಾರೂ ಕೂಡ ಅಲ್ಲಿ ಅತ್ಯಾಚಾರ ಆಗಿದೆ, ಒಂದು ಆರೋಪ ಕೇಳಿ ಬರ್ತಾ ಇದೆ, SIT ರಚನೆ ಆಗಿದೆ, ತನಿಖೆ ಆಗುತ್ತೆ, ಕೊಡ್ತೀವಿ ಅಂತ ಹೇಳಿದ್ರು. ಅವತ್ತು ರಮೇಶ್ ಜಾರಕಿಹೊಳಿ ಏನು ಹೇಳಿದ್ರು, ಇದು ಷಡ್ಯಂತ್ರ, ಇದರೊಳೊಬ್ರು ಮಹಾನಾಯಕ ಇದ್ದಾರೆ, ತನಿಖೆ ಆಯ್ತು, ಬಿ ರಿಪೋರ್ಟ್ ಹಾಕಿದ್ರಲ್ಲ, ಎಲ್ಲಿ ಮಹಾನಾಯಕ ಯಾರು, ಇದ್ಯಾರು, ಇವತ್ತು ಯಾಕೆ ಮಾತಾಡ್ತಾ ಇಲ್ಲ ಬಿಜೆಪಿ? ಅಲ್ಲ, DCM ಮಾತಾಡಿರ್ಬೋದು, ಅವ್ರು ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಒಂದು ನಿಮಿಷ ಸರ್, ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ಈಗ ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣ ಆಯ್ತು. ಅವತ್ತು ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣದಲ್ಲಿ ಇದ್ದಿದ್ದ ಆರೋಪ ಏನು ಅಂದ್ರೆ 2,000 ಮಹಿಳೆಯರ ವಿಡಿಯೋ ಇದೆ ಅಂತ. ಅವತ್ತು ಬಿಜೆಪಿ ಅವ್ರು ಹೇಳಿದೇನು, ಇಲ್ಲ 2,000 ಜನ ಮಹಿಳೆಯರ ವಿಡಿಯೋ ಇಲ್ಲ ಅಂತ. ಸೊ ಅವತ್ತು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಆದಾಗ ಬಂದ್ಬಿಡ್ತೀನಿ ಒಂದು ನಿಮಿಷ. ಸೊ ಮಧ್ಯಂತರ ವರದಿ ಬಗ್ಗೆ ಯಾರೂ ಮಾತಾಡಲಿಲ್ಲ. ಈಗ ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡೋದಾದ್ರೆ, ಇವತ್ತು ಗೃಹ ಸಚಿವರು ಸದನದಲ್ಲಿ ಮಾತಾಡ್ಬೇಕಾದ್ರೆ ಮಹಿಳಾ ಆಯೋಗದ ಅಧ್ಯಕ್ಷರು ಬರೆದಿರುವಂಥ ಪತ್ರವನ್ನು ಉಲ್ಲೇಖ ಮಾಡಿದ್ದಾರೆ. ಆ ಪತ್ರದಲ್ಲಿ ಕೇವಲ ನೀವು ಊತಾಕಿರೋ ಶವಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಲಾಸ್ಟ್ ಲೈನ್ ಓದ್ಬಿಡ್ತೀನಿ ನೋಡಿ. ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು, ಅಸ್ವಾಭಾವಿಕವಾದ ಸಾವು ಅಥವಾ ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಈ ಮೂಲಕ ಕೋರುತ್ತೇನೆ. ಕೇವಲ ಅದು ಕೊಲೆ ಆತ ಏನು ಬಂದು ನ್ಯಾಯಾಲಯದ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ ಅಷ್ಟಕ್ಕೆ ಮಾತ್ರ ಸೀಮಿತ ಇಲ್ಲ. ಗುಂಡಿ ತೋಡೋದು ಒಂದೇ, ಇದ್ರೊಳಗೆ ಕೊಲೆ, ಮಿಸ್ಸಿಂಗು, ಇದನ್ನ ಎಲ್ಲಾನು ಸೇರಿಸಿ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ನೀವು ಗುಂಡಿ ತೋಡೋದಕ್ಕೆ ಆಗ್ಲೇನೆ ಮಧ್ಯಂತರ ಕೊಡಿ ಅಂದ್ರೆ ಇನ್ನ ಮಿಸ್ಸಿಂಗ್ ಪ್ರಕರಣಗಳು, ಕೊಲೆ ಪ್ರಕರಣಗಳು ತನಿಖೆ ಆಗ್ಬೇಕಲ್ಲ, ಅಲ್ಲಿವರೆಗೂ ಯಾಕೆ ಅಷ್ಟೊಂದು ತಾಳ್ಮೆ ಇಲ್ಲ ಅಂತ. ಆಚೆ ಏನೆಲ್ಲ ನಡೀತಿದೆ ಅಂತ ಹೇಳಿ ನೀವು ಕೂಡ ಗಮನಿಸಿರ್ತೀರಿ ನೋಡಿ. ತನಿಖೆಯಿಂದಂತೂ ಆಚೆ ಮಾಹಿತಿ ಬರ್ತಿಲ್ಲಪ್ಪ, ಆದ್ರೆ ಮಾಹಿತಿಗಳು ಎಷ್ಟು ಪ್ರಖರವಾಗಿ ಬರ್ತಿದೆ ಅಂತಂದ್ರೆ, ಇವತ್ತು ಭರತ್ ಶೆಟ್ಟಿ ಅವರು ಕೂಡ ಕೇಳಿಸ್ಕೊಂಬಿಡಿ, ಭರತ್ ಶೆಟ್ಟಿ ಅವರು ಕೂಡ ಇವತ್ತು ಆನ್ ದ ಫ್ಲೋರ್ ಪ್ರಸ್ತಾಪ ಮಾಡಿದ್ರು. ನಮ್ಮದೇ ರಿಪಬ್ಲಿಕ್ ಇಂಗ್ಲಿಷ್ ನೆಟ್ವರ್ಕ್ ನಲ್ಲಿ ಬೇರೆ ಯಾವುದೋ ಟಾಪಿಕ್ ಸರ್, ಅವ್ರ ಡಿಬೇಟ್ ಇದ್ದಿದ್ದೆ ಬೇರೆ ಯಾವುದೋ, ಪಾಕಿಸ್ತಾನದಿಂದ ಕನೆಕ್ಟ್ ಆಗಿರುವ ಒಬ್ಬ ಪ್ಯಾನಲಿಸ್ಟ್ ಕೇಳ್ತಾನೆ, ಮೊದಲು ನೀವು ಇಂಡಿಯಾದಲ್ಲಿ ನೋಡ್ಕೊಳ್ಳಿ ಹಿಂದೂಗಳಲ್ಲಿ ಏನಾಗ್ತಿದೆ, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ರೇಪ್ ಅಂಡ್ ಮರ್ಡರ್, ದಿಸ್ ವಾಸ್ ದ ಎಕ್ಸಾಕ್ಟ್ ಲೈನ್ ಸರ್. ರೇಪ್ ಅಂಡ್ ಮರ್ಡರ್ ಆಗ್ತಾ ಇದೆ ಹಿಂದೂಗಳ ಶ್ರದ್ಧಾ ಕೇಂದ್ರದಲ್ಲಿ. ಮೊದಲು ಅಂದ್ರೆ ನಾವ್ ಯಾವಾಗ ಪಾಕಿಸ್ತಾನದಿಂದ ಬುದ್ಧಿ ಕಲಿಬೇಕಾ? ಧಾರ್ಮಿಕ ಶ್ರದ್ಧಾ ಕೇಂದ್ರ ಹಿಂಗೆ ಮಾತು ಕೇಳಿಸ್ಕೊಂಡಾಗ ಅಲ್ಲಲ್ಲ, ಪೂರ್ತಿ ಪ್ರಶ್ನೆ ಕೇಳಿಸ್ಕೊಂಡ್ರೆ ಐ ಮೇಟ್ ಟೇಕ್ 10 more seconds. ಪಾಕಿಸ್ತಾನ ಎಂತ ದೇಶ ಅಂತ ಇವಾಗ ಮಧ್ಯಂತರ ವರದಿ ಬೇಕು ಅಂತ ಹೇಳಿ ಯಾಕೆ ಆಗ್ರಹಿಸ್ತಾರೆ ಅಂದ್ರೆ, ನಿಜವಾಗ್ಲೂ ಅಲ್ಲಿ ಹಂಗಾಗಿದೆಯೋ ಇಲ್ವೋ ಗೊತ್ತಾಗ್ಬಿಡ್ಲಪ್ಪ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷರ ಪತ್ರದಲ್ಲಿ ಯಾವ್ದಾದ್ರು ಧರ್ಮಸ್ಥಳದಲ್ಲಿ ಇಂಥ ವ್ಯಕ್ತಿಗಳು ಮಾಡಿದ್ದಾರೆ ಅಂತ ಹೇಳಿದಾರ? SIT ರಚನೆಯಲ್ಲಿ ಇಂಥವ್ರ ಮೇಲೆ ಆರೋಪ ಇದೆ ಅಂತ ಹೇಳಿದಾರ? ಇಲ್ವಲ್ಲ. ಯಾಕೆ ನಾನು ಆರಂಭದಿಂದನೂ ಈ ಡಿಬೇಟ್ ಚರ್ಚೆಗೆ ನೀವು ನನ್ನನ್ನು ಕರಿತಾ ಇರ್ಬೇಕಾದ್ರೆ ನನ್ನ ಸ್ಟ್ಯಾಂಡ್ ಕ್ಲಿಯರ್. ಆ ಕಡೆ ಇರೋರು ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಈ ಕಡೆ ಇರೋರು ಕೂಡ ತಾಳ್ಮೆಯಿಂದ ಇರಬೇಕು. ಇವರೇ ಯಾಕೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಆಗ್ತಾ ಇದೆ ಅಂತ ಇವರೇ ಯಾಕೆ ಹೇಳ್ತಾ ಇದ್ದಾರೆ? ಇವರೇ ಹೇಳ್ಕೊಂಡು ಹೋಗ್ತಾ ಇರೋದು. ಈಗ ಅವರು ಯಾವುದೇ ದಾಖಲೆಗಳಿಲ್ಲದೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಂಗೇನಾದ್ರು ದಾಖಲೆಗಳಿದ್ರೆ ಇವಾಗ SIT ಮುಂದೆ ಕೊಡ್ಲಿ, ಟಿವಿ ಮುಂದೆ ಮಾತಾಡುವಂಥದ್ದೇನಿದೆ, ಸೋಷಿಯಲ್ ಮೀಡಿಯಾ ಮುಂದೆ ಮಾತಾಡುವಂಥದ್ದೇನಿದೆ. ಸೊ ಈ ಎರಡೂ ಕಡೆಯಿಂದ ಆಗ್ತಾ ಇರುವಂಥ ಮಿಸ್ಟೇಕ್ ಇಂದ ಪಾಪ ಇದನ್ನ ವೀರೇಂದ್ರ ಹೆಗ್ಡೆ ಅವರು ಅಥವಾ ಅವ್ರ ಕುಟುಂಬಕ್ಕೆ ಸುಮ್ಮನೆ ಆರೋಪಿಸ್ತಾ ಇದ್ದಾರೆ. ಯಾರು ಇದನ್ನ ಮಾಡ್ತಾ ಇರುವಂತದ್ದು? ಈ ವೀರೇಂದ್ರ ಹೆಗ್ಡೆ ಅವರೇ ಸುಮ್ಮನೆ ಇದಾರಲ್ಲ, ಅವರು ಈ ತನಿಖೆಯನ್ನ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ. SIT ರಚನೆ ಇರ್ಬೋದು ಅಥವಾ SIT ರಚನೆ ಮಾಡಿ ಅಂತ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರ ಕೊಟ್ಟಿರೋದು. ಧಾರ್ಮಿಕ ಕ್ಷೇತ್ರ, ಧಾರ್ಮಿಕ ಸ್ಥಳ ಅಂತ ಇಲ್ಲ. ಧಾರ್ಮಿಕ ಸ್ಥಳದ ಬಗ್ಗೆ ಇಲ್ಲ. ಪ್ರಶ್ನೆ ಎದ್ದಿರೋದು ತನಿಖೆ ಬಗ್ಗೆ ಅಲ್ಲ, ತನಿಖೆಯ ಹೊರಗೆ ನಡೀತಾ ಇರುವ ವ್ಯಾಖ್ಯಾನಗಳ ಬಗ್ಗೆ. ಬೇಳೂರು ಗೋಪಾಲ್ ಕೃಷ್ಣ ಆಯ್ತಾಯ್ತು ಸರ್, ಬೇಳೂರು ಗೋಪಾಲ್ ಕೃಷ್ಣ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಇಬ್ಬರು ಜನಪ್ರತಿನಿಧಿಗಳಿಗೆ, ಯಾಕಂದ್ರೆ ಇವತ್ತು ಅಸೆಂಬ್ಲಿ ನಡೀತಿರೋ ಸಂದರ್ಭದಲ್ಲೂ ಕೂಡ ನಮ್ಮ ವಾಹಿನಿಗೆ ನೀವು ಸಮಯ ಕೊಟ್ಟಿದ್ದೀರಿ. ಯಾಕಂದ್ರೆ ಜನಪ್ರತಿನಿಧಿಗಳ ವಾಯ್ಸ್ ಜನರಿಗೆ ತಲುಪಬೇಕು ಇಂಥ ವಿಚಾರದಲ್ಲಿ ಅನ್ನೋ ಕಾರಣಕ್ಕೆ ನಿಮ್ಮಿಬ್ಬರನ್ನ ಟ್ರಬಲ್ ಮಾಡಿದ್ವಿ. ಬೇಳೂರು ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ, ಕಾಂಗ್ರೆಸ್ ಸರ್ಕಾರ SIT ರಚನೆ ಮಾಡಿರುವ ಕ್ರಮದ ಬಗ್ಗೆನೇ ಅನುಮಾನ ಬಿಜೆಪಿಗರಿಗೆ. ಯಾಕಂದ್ರೆ ಭರತ್ ಶೆಟ್ಟಿ ಅವರು ಹೇಳ್ತಾರೆ ನೋಡಿ, ಸೋಮವಾರ ಹೋಗಿ ಆತ ಬ್ರೈನ್ ಮ್ಯಾಪಿಂಗಿಗೆ ಒಳಗಾಗಬೇಕಾಗಿತ್ತು ಈ ದೂರುದಾರಿ, ಆದ್ರೆ ಭಾನುವಾರ ಇದ್ದಕ್ಕಿದ್ದ ಹಾಗೆ SIT ರಚನೆ ಬಗ್ಗೆ ನಿರ್ಧಾರ ಆಗೋಗ್ಬಿಡುತ್ತೆ. ಈ ಅರ್ಜೆನ್ಸಿ ಇದೆಯಲ್ಲ SIT ರಚನೆಯದ್ದು, ಅದ್ರ ಬಗ್ಗೆ ಅನುಮಾನ ಇದೆ. ಯಾವುದೋ ಕಾರಣದ ಪ್ರಭಾವಕ್ಕೆ, ಒತ್ತಡಕ್ಕೆ ಒಳಗಾಗಿ ಕಾಂಗ್ರೆಸ್ ಸರ್ಕಾರ SIT ರಚನೆ ಮಾಡಿರುವ ಅನುಮಾನ. ವಿರೋಧ ಪಕ್ಷಕ್ಕೆ ಏನ್ ಹೇಳ್ತೀವಿ?
ಯಾವುದೇ ಒಬ್ಬ ವ್ಯಕ್ತಿಗಾಗಿ ಒಂದು ಸಮಾಜಕ್ಕೆ ಮಾಡುವಂಥ ಆಗೋ ಕೆಲಸ ಅಲ್ಲ ಇದು. ಎಸ್ ಐ ಟಿ ರಚನೆ ಮಾಡಿರುವಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಮತ್ತು ಧರ್ಮಸ್ಥಳದಲ್ಲಿ ಏನು ಈಗೊಂದು ಇಷ್ಟು ದಿನದ ಹಿಂದೆ ಕೆಲವು ಪಿತೂರಿಗಳು ನಡೀತಾ ಇದೆ, ಅಲ್ಲಿ ಗೊಂದಲಗಳು ನಡೀತಾ ಇದೆ, ಹೊಡೆದಾಟಗಳು ನಡೀತಾ ಇದೆ. ಅದೆಲ್ಲವನ್ನು ಗಮನದಲ್ಲಿರಿಸ್ಕೊಂಡು ಇವತ್ತು ಆ ವ್ಯಕ್ತಿ ಅನಾಮಿಕ ಏನು ಕೋರ್ಟಿಂದ ಆದೇಶ ತಗೊಂಡ ಮೇಲೆ ಇವತ್ತು ನಾವು ಹಾಕಿರೋದು. ಅದರಿಂದ ಎಸ್ ಐ ಟಿಯನ್ನು ಇಡೀ BJP ಅವರು ಒಪ್ಕೊಂಡಿದ್ರು, ಧರ್ಮಸ್ಥಳದವರು ಸಹ ಒಪ್ಕೊಂಡಿದ್ದಾರೆ. ಸ್ವಾಗತವನ್ನು ಮಾಡಿದ್ದು ನೀವೆಲ್ಲರೂ ನೋಡಿದ್ದೀರಿ. ಯಾವಾಗ ಅವರು ಇವತ್ತು 15 ದಿವಸದ ನಂತರ ಸ್ವಲ್ಪ ಅವರಿಗೆ ರಾಜಕೀಯ ಮಾಡೋಕ್ಕೋಸ್ಕರವಾಗಿ ಇದನ್ನೆಲ್ಲ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಬಿಟ್ಟರೆ, ಇವತ್ತು ಮಾನ್ಯ ಹೋಮ್ ಮಿನಿಸ್ಟರ್ ಏನು ಹೇಳಿದ್ದಾರೆ, SIT ತನಿಖೆ ಆದಮೇಲೆ ಮುಂದೆ ಯಾರ್ಯಾರು ಇದರಲ್ಲಿ ಪಾತ್ರಧಾರಿ ಆಗಿದ್ದಾರೆ ಅವರೆಲ್ಲರಿಗೂ ಕಡಿವಾಣ ಹಾಕ್ತೀವಿ, ಅವ್ರಿಗೆ ಬಿಡುವುದಿಲ್ಲ ಅಂತಲೂ ಸಹ ಇವತ್ತು ಅದರಲ್ಲಿ ಹೇಳಿದ್ದಾರೆ. ಹಾಗಾಗಿ SIT ತನಿಖೆ ಮಧ್ಯಂತರ ವರದಿ ಕೊಡ್ಲಿಕ್ಕೆ ಬರೋದಿಲ್ಲ ಮೇಡಮರೇ. ಇವತ್ತು ವರದಿ ಆದಮೇಲೆ ಖಂಡಿತವಾಗಿಯೂ ನಾವು ಯಾವತ್ತೂ ಧರ್ಮಸ್ಥಳ ವಿರೋಧ ಅಲ್ಲ, ಧರ್ಮಸ್ಥಳದ ಪರವಾಗೇ ನಿಂತ್ಕೊಂಡಿರ್ತೀವಿ ಅಂತ ಹೇಳಿದ್ದ ಮಾತನ್ನು ಕೇಳಿದ್ದೀವಿ. ಹಾಗಾಗಿ ಇದು ಸಹಜವಾಗಿ ಗೊಂದಲವನ್ನು ಸೃಷ್ಟಿ ಮಾಡೋದು ಬೇಡ. ಯಾಕಂದರೆ ವಿರೋಧ ಪಕ್ಷವರು ಹೇಳಿದ್ದಾರೆ, ನಾವು ಇವತ್ತು ಪರಮೇಶ್ವರ್ ಅವರು ಮಾಡಿರುವಂಥ ಇವತ್ತಿನ ಹೇಳಿಕೆಗಳನ್ನು ಸ್ವಾಗತವೂ ಹೇಳಿದ್ದಾರೆ, ಕೆಲವು ವಿರೋಧವೂ ಮಾಡಿದ್ದಾರೆ. ಆದರೆ ಸಹ ಇವತ್ತು ನಾನು ಹೇಳೋದಿಷ್ಟೇ, ಆ ಗೊಂದಲಗಳನ್ನು ಪರಿಹರಿಸಿ ಧರ್ಮಸ್ಥಳಕ್ಕೆ ಯಾವುದೇ ಕೆಟ್ಟ ಹೆಸರು ಬರದ ರೀತಿಯಲ್ಲಿ ನಾವು ಮಾಡುವಂಥ ಕೆಲಸ ಆಗಬೇಕು. SIT ವರದಿ ಬರಲಿ, ಆಮೇಲೆ ಯಾರ್ಯಾರು ಇದ್ರ ಪಿತೂರಿ ಮಾಡಿದ್ದಾರೆ, ಯಾರ್ಯಾರು ಇವತ್ತು ಅನಾಮಿಕ ಇವತ್ತು ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಿದ್ದಾನೆ, ಯಾರನ್ನೂ ಬಿಡುವಂಥ ಪ್ರಶ್ನೆನೇ ಇಲ್ಲ. ಅವ್ರೆಲ್ಲರಿಗೂ ಶಿಕ್ಷೆ ಆಗಬೇಕು ಅನ್ನೋದು ನಂದು ಒಂದು ಹೇಳಿಕೆ ಇರುತ್ತೆ ಇದರಲ್ಲಿ. ರೈಟ್ ಸರ್. ಬೇಲೂರು ಸರ್ ಆಚೆಯಿಂದ ಜಾಯ್ನ್ ಆಗಿರೋದ್ರಿಂದ ಒಂದು 10 ಸೆಕೆಂಡ್ ಡಿಲೇ ಇರುತ್ತೆ. ನಮ್ಮ ವೀಕ್ಷಕರು ಅದನ್ನು ಸಹಿಸ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಭರತ್ ಹರಿ ಸರ್, ಇವತ್ತು ನಿಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ನಿಂದಾನೇ ಪ್ರಶ್ನೆ ಪ್ರಾರಂಭ ಮಾಡ್ತೀನಿ. ನಿಮ್ಮ ಸುದೀರ್ಘವಾದ ಪೋಸ್ಟ್ನಲ್ಲಿ ನೀವು ಗೃಹ ಸಚಿವರನ್ನ ಅಸಮರ್ಥ ಅಂತ ಕರೆದಿದ್ದೀರಿ. ಇವತ್ತು SIT ರಿಪೋರ್ಟ್ ಅವ್ರ ಕೈಲಿ ಸೇರಿಲ್ಲ. ಸರ್ಕಾರದ ಒಬ್ಬ ಜವಾಬ್ದಾರಿಯಾದ ಮಂತ್ರಿ ಸ್ಥಾನದಲ್ಲಿ ಇರುವವರು ಆಗ್ತಾ ಇರುವ ಗೊಂದಲಕ್ಕೆ ಪರಿಹಾರ ಕೊಡ್ಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ದಂಗಂತೂ ನಮಗೆ ಕಾಣಿಸ್ತು. ನಿಮಗೆ ಯಾಕೆ ಅವರು ಅಸಮರ್ಥರು ಅಂದರು? ಆ ಕಡೆ ತಿಮ್ರೋಡಿ ಅವರು ಹೇಳ್ತಾರೆ, ನಾನು ಆ ಪದವನ್ನು ಬಳಕೆ ಮಾಡ್ಬೋದೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ಬಳಕೆ ಮಾಡಿದ್ದಾರೆ, ವೀಕ್ಷಕರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ. ನರಾಸತ್ತವರು ಪರಮೇಶ್ವರ್ ಅಂತಾರೆ, ನೀವು ನೋಡಿದ್ರೆ ಅಸಮರ್ಥರು ಅಂತೀರಿ. ಅಂದರೆ ಈಗ ಧರ್ಮಸ್ಥಳದ ಪರವಾಗಿ ಯಾರು ಮಾತನಾಡ್ತಾರೋ ಅಥವಾ ಧರ್ಮಾಧಿಕಾರಿಗಳ ಪರವಾಗಿ ಇದ್ದಾರೆ ಅನ್ನೋ ಅನುಮಾನ ಬರುತ್ತೋ ಅವ್ರ ಮೇಲೆ ಬೇಕಾಬಿಟ್ಟು ಬಾಯಿಗೆ ಬಂದದ್ದು ಪದ ಪ್ರಯೋಗ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಏನಾದರೂ ಇದೆಯಾ ವ್ಯವಸ್ಥೆ? ನೋಡಿ, ನಾನು ಸ್ಟೇಟ್ಮೆಂಟ್ ಮಾಡಿರೋದು ಧರ್ಮಸ್ಥಳದ ವಿಚಾರವಾಗಲ್ಲ, ಧರ್ಮಸ್ಥಳದ SIT ತನಿಖೆ ವಿಚಾರವಾಗಲ್ಲ. ಅದು ಒಂದು ಸ್ಪಷ್ಟನೆ ಕೊಡ್ತೀನಿ. ನಾನು ಸ್ಟೇಟ್ಮೆಂಟನ್ನು ಮಾಡಿರುವಂಥದ್ದು ಏನು ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರವಾಗಿ, ಏನು ಮುಖ್ಯಮಂತ್ರಿಗಳು 24 ಜನನೋ 25 ಜನರನ್ನು ಕೊಲೆ ಮಾಡಿದ್ದಾರೆ ಅಂಥೇಳಿ ಹರೀಶ್ ಪೂಂಜಾ ಮಾಡಿದಂಥ ಹೇಳಿಕೆಯನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಮಾಡಿದ್ದಾರೆ ಅನ್ನೋ ಥರದಲ್ಲಿ ಇಡೀ ಸದನದಲ್ಲಿ ಎಂಥ ಸ್ಥಳ ಅದು ಪವಿತ್ರವಾದಂಥ ಸ್ಥಳದಲ್ಲಿ ನಿಂತ್ಕೊಂಡು ಬೇರೆ ಬಾಲಿಶವಾದಂಥ ಹೇಳಿಕೆಗಳನ್ನು ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ಒಬ್ಬ ಉಪಮುಖ್ಯಮಂತ್ರಿ ಕೊಡ್ತಾರೆ. ಉಪಮುಖ್ಯಮಂತ್ರಿ ನಾನು ಕೂಡ CMಗೆ ಹೇಳಿದೆ ಅಂತ ಹೇಳ್ತಾರೆ. ಸೊ ನಮಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ನಮಗೆ ಹೊರಗಡೆ ಇರುವಂಥವ್ರಿಗೆ ನಮಗೊಂದಷ್ಟು ದಾಖಲೆಗಳು ಸಿಗ್ತವೆ, ಅದು ಯಾರು ಮಾತಾಡಿದ್ದಾರೆ ಯಾರಿಲ್ಲ ಅಂತೇಳಿ. ಇವ್ರಿಗೆ ಮೀಡಿಯಾ ಅಡ್ವೈಸರ್ಗಳು ಇಟ್ಕೊಂಡಿದ್ದಾರೆ. ಇವರೆಲ್ಲ ಮೀಡಿಯಾ ಅಡ್ವೈಸರ್ಗಳು ಇಟ್ಕೊಂಡು ಕೂಡ ಸದನದಲ್ಲಿ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಮಾತಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಇವ್ರು ಹೇಳ್ತಾರೆ, ಏನು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಇವ್ರಿಗೆ ಹೇಳಿದ್ದೀವಿ ಅಂತೇಳಿ. ಮತ್ತು ಗೃಹ ಸಚಿವರು ಕೂಡ ನಾನು ಅದನ್ನು ಗಮನಿಸಿದ್ದೀನಿ, ಕ್ರಮ ಕೈಗೊಳ್ಳಲಿಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಬೇಜವಾಬ್ದಾರಿ ಅಲ್ವೇ? ಅಸಮರ್ಥರಲ್ವೇ? ಹಾಗಾದರೆ ಅಸಮರ್ಥ ಅನ್ನುವಂಥದ್ದು ಏನು ಬೇರೆ ರೀತಿಯಾದ ಕೆಟ್ಟ ಪದ ಏನಲ್ಲ, ಅವರು ಸಮರ್ಥರಲ್ಲ ಅನ್ನೋ ಥರದಲ್ಲೇ ಹೇಳಿದ್ದೀನಿ. ಹಾಗಾಗಿ ಒಬ್ಬ ಗೃಹ ಸಚಿವರಿಗೆ ತನ್ನದೇ ಆದಂಥ ಒಂದು ಮೂಲಗಳಿರ್ತವೆ, ಸರ್ಕಾರದ ಮೂಲಗಳಿಂದ ತಗೊಂಡು ಮಾತಾಡಬೇಕೇ ಹೊರತು ಹರೀಶ್ ಪೂಂಜಾ ಮಾಡಿರುವಂಥ ಹೇಳಿಕೆಗಳನ್ನು ತಗೊಂಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ತಲೆಗೆ ಕಟ್ಟಿ ಅವರನ್ನು ಬಂಧಿಸಿ ಅಂತ ಕೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನೋಡಿ, ಈಗ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಪ್ರಕರಣಗಳ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗ್ಬೋದು, ಮತ್ತೊಬ್ಬರು ಆಗ್ಬೋದು, ಧ್ವನಿ ಎತ್ತಾ ಇರೋದಕ್ಕೆ, ಅವರ ಧ್ವನಿಯನ್ನು ಅಡಗಿಸೋದಕ್ಕೆ ಈ ರೀತಿಯಾದಂಥ ಬೇರೆ ಬೇರೆ ರೀತಿಯಾದ ಷಡ್ಯಂತ್ರಗಳಿದೆ ನಡೀತಾ ಇದೆ. ಇದೇ ನಡೀತಾ ಇದೆ ಇವಾಗ ಮಾಡ್ತಾ ಇದಾರಲ್ಲ. ಯಾರು ಈಗ BJP ಅವರು ಏನು ಸದನದಲ್ಲಿ ಮಾಡ್ತಾ ಇದಾರಲ್ಲ, ಸೊ ಅದಕ್ಕೆ ಪೂರಕವಾಗಿ ಇವರು ವರ್ತಿಸ್ತಾ ಇದಾರಲ್ಲ, ಇದು ಸರಿ. ಹೋರಾಟಗಾರರನ್ನ ಅರೆಸ್ಟ್ ಮಾಡಿಸಿ ಹೋರಾಟವನ್ನ ಹತ್ತಿಕ್ಕೋ ಪ್ರಯತ್ನ ಆಗ್ತಿದೆ ಅಂತ ಹೇಳಿ ಅಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಹೇಳಬೇಕು, ಕೀರ್ತಿ ಅವರು ಅದಾದ್ಮೇಲೆ ರಿಯಾಕ್ಟ್ ಮಾಡಲಿ. BJP ಅವರು ಹಂಗಾದ್ರೆ ಹೋರಾಟಗಾರರನ್ನ ಅರೆಸ್ಟ್ ಮಾಡಿಸುವ ಒಂದು ಪ್ರಯತ್ನದಲ್ಲಿ ನಿರತವಾಗಿದೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ರಚನಾತ್ಮಕ ಹೋರಾಟ ಮಾಡೋದು ನಮ್ಮ ಕೆಲಸ ಐತಿ. ಇವತ್ತು ಕೊಟ್ಟಿರ್ತಕ್ಕಂಥ ಈಗ ಭರತ್ ಹೇಳೋದಂಥ ಹೇಳಿಕೆಯನ್ನು ಬಹುಶಃ ಭಾರತೀಯ ಜನತಾ ಪಾರ್ಟಿ ಆಗಲಿ ಶಾಸಕರು ಯಾರೂ ಕೊಟ್ಟಿಲ್ಲ. ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದನ್ನು ತೆಗೆದುಕೊಂಡು ಬಂದು
ಯಾರಲ್ಲಿ ಹೇಳಿದಾರ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಯಾರು ಹೇಳ್ಯಾರ ಅನ್ನೋದನ್ನು ಅದನ್ನು ತೊಗೊಂಡು ಸದನದ ಒಳಗಡೆ ಹೇಳಿದ್ರು. ಹಾಗಾದರೆ ಉಪಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ನಾನು ನೋಡಿದ್ದೇನೆ ಅಂತೇಳಿ, ಗೃಹ ಸಚಿವರು ಹೇಳಿದ್ರು ನಾನು ಗಮನಿಸಿದ್ದೀನಿ. ಬೇಜವಾಬ್ದಾರಿ ಅಂತ ಹೇಳ್ತಿರೋದು ಅವರು ಒಪ್ಕೊಂಡ ಮೇಲೆ, ಸರ್ಕಾರ ಒಪ್ಕೊಂಡ ಮೇಲೆ ಇನ್ನೇ ನಮ್ದೇನೈತೆ ಕೆಲಸ ಅದರಲ್ಲಿ? ಸರ್ಕಾರನೇ ಸ್ವತಃ ಒಪ್ಕೊಂಡೈತೆ, ಹೌದು ನಾವು ನೋಡೇವಿ ಮಾಡಿದ್ದೇವೆ ಅಂತಂದನ. ಈಗ 28-26 ಜನನ ಮುಖ್ಯಮಂತ್ರಿಗಳು ಮರ್ಡರ್ ಮಾಡ್ಸ್ಯಾರ ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನ್ ಹೇಳ್ಬೇಕು? ಸ್ಟೇಟ್ಮೆಂಟ್ ನಿಮ್ಮ ಬಿಜೆಪಿ ಶಾಸಕ ಕೊಟ್ಟಿದ್ದಾರೆ, ಅವರನ್ನ ಬಂಧಿಸಿ ಅಂತ ಒತ್ತಾಯ ಮಾಡ್ತೀರಾ ನೀವು? ಒಂದು ಬಹಳ ಸ್ಪಷ್ಟ ಆಗೈತೀನಿ, ಬಿಜೆಪಿ ಶಾಸಕರು ಇವತ್ತು ಬಿಜೆಪಿ ಶಾಸಕರು ಯಾರು ಕೂಡ ಸ್ಟೇಟ್ಮೆಂಟ್ ಮಾಡಿಲ್ಲ. ಬಿಜೆಪಿಯ ಮೇಧಾವಿ ಅಂತ ಹೇಳ್ಕೊಳ್ಳುವಂತ ಸುರೇಶ್ ಕುಮಾರ್ ಅವರು ಮಾತಾಡಿದ್ದಾರೆ, ಸುರೇಶ್ ಕುಮಾರ್ ಅವರು ಮಾತಾಡಿದ್ದಾರೆ, ಸುನೀಲ್ ಕುಮಾರ್ ಅವರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ, ಅವ್ರು ಪೂರ್ತಿ ಏನ್ ಹೇಳ್ತಿದ್ದಾರೆ ಕೇಳಿಸ್ಕೊಂಬಿಡಿ. ಬಿಜೆಪಿ ಶಾಸಕರು ಈ ಸ್ಟೇಟ್ಮೆಂಟ್ ಅನ್ನು ಮಾಡಿಲ್ಲ. ಆನ್ ಏರ್ ಅಲ್ಲಿ ಇದೆ, ನೀವು ತಪ್ಪು ಮಾಹಿತಿ ಕೊಡಬಾರ್ದು ಮಹೇಶ್ ಅವರಿಗೆ. ನೀವು ತಪ್ಪು ಮಾಹಿತಿಯನ್ನ ಕೊಡಬಾರ್ದು. ನಾನು ಹೇಳೋದನ್ನ ನೀವು ಅಬ್ಜೆಕ್ಟ್ ಮಾಡಿದ್ರೆ ಕೇಳಿಸ್ಕೊಳ್ಳಿ, ಪೂರ್ತಿ ಹೇಳಿ. ಇದನ್ನ ಯಾರೋ ಹೊರಗಡೆ ಹೇಳಿದ್ದನ್ನ ತೊಗೊಂಬಂದು ಹಿಂಗ್ ಹೇಳಿದಾರ, ಆ ಕಾರಣಕ್ಕಾಗಿ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಬಂದಿತ್ತು, ಇದು ಕ್ಲಾರಿಫಿಕೇಶನ್ ಕೂಡ ಅಂತ ಹೇಳಿದಾರ. ಇವ್ರು ಸ್ವತಃ ಹೇಳಿದ್ರ ಈ ತರ ನೀವು ಮುಖ್ಯಮಂತ್ರಿಗಳು ಮಾಡ್ಯಾರ ಅಂತ ಹೇಳಿ? ಹೌದು, ಶಾಸಕರು ಯಾರು ಹೇಳಿಲ್ಲ. ಹರೀಶ್ ಪೂಂಜಾ ನಿಮ್ ಶಾಸಕರ 1 ಮಿನಿಟ್ ಕೇಳ್ರಿ, ಬೇರೆ ಕಡೆ ಬಂದಿದ್ದನ್ನ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಬಂದೈತಿ, ಇದು ಕ್ಲಾರಿಫಿಕೇಶನ್ ಕೂಡ ಅಂತ ಕೇಳ್ಯಾರ. ಕ್ಲಾರಿಫಿಕೇಶನ್ ಕೂಡ ಕೇಳೋದು ತಪ್ಪಾಗದ. ಸೆಷನ್ ನಡೆದಾಗ ಅಧಿಕೃತ ವೇದಿಕೆ ಮೇಲೆ ಭಾಷಣ ಹೊಡೆದಿದ್ದಾರೆ ನಿಮ್ಮ ಬಿಜೆಪಿ ಎಂಎಲ್ಎ. ಇವತ್ತು ಯಾರು ಅದನ್ನ ಕೊಟ್ಟಿದ್ದಾರೆ ಯೂಟ್ಯೂಬರ್ಸ್ ನಲ್ಲಿ, ಇಲ್ಲಿ ಬಂದೈತಿ, ಅದನ್ನ ಬಂದೈತಿ, ಅದನ್ನ ಹೇಳಿ. ನೀವು ಹೇಳೋದನ್ನ ನಾವು ಹೇಳಕತ್ತೇವಲ್ಲ. ಯಾರು ಈಗ ಇಷ್ಟು ಧರ್ಮಸ್ಥಳದ ಬಗ್ಗೆ ಇಷ್ಟು ಅಪಪ್ರಚಾರ ಮಾಡತ್ತಾರಲ್ಲ, ಅವ್ರ ಬಗ್ಗೆ ಏನ್ ಮಾಡ್ಬೇಕಂತ ಸ್ಪಷ್ಟೀಕರಣ, ಅವ್ರ ಬಗ್ಗೆ ಸ್ಪಷ್ಟೀಕರಣ ಮಹೇಶ್ ಶೆಟ್ಟಿ ತಿಮರೋಡಿ ಇಷ್ಟು ದೊಡ್ಡ ಧರ್ಮಸ್ಥಳ, ಇಡೀ ದೇಶ ಒಪ್ಪಿಕೊಂಡ ಧರ್ಮಸ್ಥಳ ಐತಿ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ ನಿಮ್ ಕಡೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸ್ವಂತ ಮಾತಾಗಿದ್ರೆ ಅವರನ್ನ ಬಂಧಿಸಿ, ಹರೀಶ್ ಪೂಂಜಾರ್ ಅವರ ಸ್ವಂತ ಮಾತಾಗಿದ್ರೆ ಅವರನ್ನ ಬಂಧಿಸಿ, ಅದಕ್ಕೆ ಸಮರ್ಥನೆ ಮಾಡಿ. ಅದು ಸರಿ ಅಂತ ನೀವು ಹರೀಶ್ ಪೂಂಜಾ ಅವರು ಡೈರೆಕ್ಟ್ ಹೇಳಿರ್ತಕ್ಕಂಥದ್ದಲ್ಲ, ನಾನು ಹೇಳ್ತೀನಿ ಮಹೇಶ್ ತೆಂಗಿನಕಾಯಿ ಅವರೇ, ಹರೀಶ್ ಪೂಂಜಾ ಅವರು ತುಳು ಭಾಷೆಯಲ್ಲಿ ಮಾಡಿದ ಭಾಷಣದ ಕ್ಲಿಪ್ಪಿಂಗ್ ಕೂಡ ಈಗ ವೈರಲ್ ಆಗ್ತಾ ಇದೆ. ತಮ್ಮ ವಿರುದ್ಧವಾಗಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದವರನ್ನ ಉದ್ದೇಶಿಸಿ ಮಾತನಾಡುವಾಗ ಸಿದ್ದರಾಮಯ್ಯನವರ ಪರವಾಗಿ ನೀವು ಓಟ್ ಕೇಳ್ತಿದ್ದೀರಲ್ಲ, ಸಿದ್ದರಾಮಯ್ಯನವ್ರು ನೆನಪಿಲ್ವಾ? 24 ಮಂದಿ ಹಿಂದೂ ಕಾರ್ಯಕರ್ತರನ್ನ ಕೊಂದ ಇತಿಹಾಸ ಸಿದ್ದರಾಮಯ್ಯನವ್ರಿಗೆ ಅಂಟುಕೊಂಡಿದೆ ಅನ್ನೋ ಅರ್ಥದ ಮಾತನ್ನ ಹರೀಶ್ ಪೂಂಜಾ ಅವರೇ ಆಡಿರೋ ಮಾತುಗಳು ಇದೀಗ ವೈರಲ್ ಆಗ್ತಾ ಇದೆ. ಅದು ಮ್ಯಾಟರ್ ನಂಬರ್ 1. ಎರಡನೇದು, ಇದಕ್ಕೆ ಪ್ಯಾರಲಲ್ ಆಗಿ ನಾನು ಪ್ರಶ್ನೆ ಕೇಳ್ತೀನಿ. ವಿಷಯವನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ದೆ ಬಿಜೆಪಿಗರು ಹೋರಾಟಗಾರರನ್ನ ಅರೆಸ್ಟ್ ಮಾಡಿಸುವ ದಾವಂತಕ್ಕೆ ಬಿದ್ಬಿಡ್ತಾ ಇವತ್ತು ಅಂತ ಹೇಳಿ. ನೋಡಿ, ಒಂದೈತಿ, ನಾವು ಯಾರು ಕೂಡ ಇವತ್ತು ಸೆಷನ್ ನಡೆದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ ನಮ್ಮ ಯಾರ ನಾಯಕರಾಗಲಿ ಕೂಡ ಯಾರನ್ನೂ ಕೂಡ ಬಂಧಿಸ್ರಿ ಅಂತ ಹೇಳುವಂಥದ್ದನ್ನು ಹೇಳಿಲ್ಲ. ನಿಮ್ಮ ತನಿಖೆಯನ್ನ ಬಹಳ ಸ್ಪಷ್ಟವಾಗಿ ಮಾಡ್ರಿ, ತನಿಖೆ ಆಗೈತಿ ಇಷ್ಟು ದಿವಸ. ವಾಟ್ಸ್ಆಪ್ ಯೂನಿವರ್ಸಿಟಿ ತರ ಚರ್ಚೆ ಆಗಿದೆ. ಕೇಳ್ರಿ, 15 ದಿವಸ ನಿಮ್ದು ಇವತ್ತು ತನಿಖೆ ಆಗೈತಿ. ಇಲ್ಲಿವರೆಗೆ ಗೊಳ್ಳು ಪುರಾಣ ಅಂತೇಳಿ ಬುರುಡೆ ಅಂತ ನಾವು ಬುರುಡೆ ಬಿಡುವಂತ ಕೆಲಸ ಮಾತಾಡ್ತಿಲ್ಲ. ಹರೀಶ್ ಪೂಂಜನ ಹೇಳಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದರ ಬಗ್ಗೆ ಮಾತಾಡಿ ನೀವು. ನಾನು ಹೇಳಕತ್ತಿದ್ದು ಧರ್ಮಸ್ಥಳದ ಹೇಳಿಕೆ ಏನೈತೆ ಅದ್ರ ಬಗ್ಗೆ. ನೀವು ಹರೀಶ್ ಪೂಂಜ ಮಾಡಿರುವಂತ ನಾನು ಪ್ರಶ್ನೆ ಕೇಳಿದ್ದೀನಿ ಸರ್, ಉತ್ತರ ಕೊಡ್ಲಿ. ಪ್ರಶ್ನೆ ಕೇಳಿದ್ದೀನಿ, ಉತ್ತರ ಕೊಡ್ಲಿ. ಬಿಜೆಪಿಗರಿಗೆ ಹೋರಾಟಗಾರನ ಹತ್ತಿಕ್ಕೋದಾವಂತ ಇತ್ತ. 24 ಜನ ಹಿಂದೂ ಕಾರ್ಯಕರ್ತರು ಅದ್ರ ಬಗ್ಗೆ ಮಾತಾಡಿದಷ್ಟೇ, ಅದು ಇದ್ರ ಸಂಬಂಧ ಅಲ್ಲ. ನನ್ನ ಪ್ರಶ್ನೆ ಕ್ಲಿಯರ್ ಇದೆ. ಸೇವ್ ಮಾಡೋ ಅವಶ್ಯಕತೆ ನನಗಿಲ್ಲ. ನಾನು ಕೇಳಿದ ಪ್ರಶ್ನೆ ಕ್ಲಿಯರ್ ಇದೆ. ಜನರು ಬುದ್ಧಿವಂತರಿದ್ದಾರೆ, ಜನರು ಬುದ್ಧಿವಂತರಿದ್ದಾರೆ. ಇವಾಗ ಹರೀಶ್ ಪೂಂಜಾ ಅವರೇನೆ ಸಿದ್ದರಾಮಯ್ಯನವರು 24 ಮಂದಿಯನ್ನ ಕೊಲೆ ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಕ್ರಮ ಆಗೋದಕ್ಕೆ ಏನಾದ್ರೂ ಆಕ್ಷೇಪ ಇದೆಯಾ? ಒಂದು ಸ್ಪಷ್ಟ ಹೇಳ್ತೀನಿ, ಹರೀಶ್ ಪೂಂಜಾ ನೇರವಾಗಿ ಸಿದ್ದರಾಮಯ್ಯನವರು 24 ಕೊಲೆ ಮಾಡ್ಯಾರ ಅಂತ ಹೇಳಿಲ್ಲ. ಇದು ಒಂದೇದು. ಎರಡನೇದು, ಹಿಂದೆ ಅವ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 24-25 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿತ್ತು, ಅದನ್ನು ಉಲ್ಲೇಖ ಮಾಡಿರ್ತಾರೆ ಅಷ್ಟೇ. ಅದಕ್ಕೆ ಇನ್ನೇನು ಅನುಮಾನ ಈ SIT ಮಧ್ಯಂತರ ವರದಿ ಬರಬೇಕು ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಿರೋದು ಏನಿರಬಹುದು? ಇವತ್ತು ಭರತ್ ಶೆಟ್ಟಿ ಅವರು ಉಲ್ಲೇಖ ಮಾಡಿ ಹೇಳ್ತಾರೆ, ಕೇರಳ ಅಸೆಂಬ್ಲಿಲಿ ರೆಸಲ್ಯೂಷನ್ ಪಾಸ್ ಆಗೋ ಲೆವೆಲಲ್ಲಿ, ಅಲ್ ಜಜೀರಾ ಹಾಗೆ ಪಾಕಿಸ್ತಾನದವ್ರು ಮಾತನಾಡೋ ಲೆವೆಲಲ್ಲಿ, ಇದೆಲ್ಲ ಕೇವಲ ಇಲ್ಲಿನ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಊರಿನಲ್ಲಿ ನಡೆದಿರ್ತಕ್ಕಂಥ ಕೊಲೆ ಅತ್ಯಾಚಾರ ಅಷ್ಟೇ, ಅದಕ್ಕೆ ನ್ಯಾಯ ಒದಗಿಸುವ ಪ್ರಯತ್ನ ಅಷ್ಟೇ ಆಗಿದ್ದಿದ್ರೆ ಈ ಮಟ್ಟದಲ್ಲಿ ಚರ್ಚೆ ಯಾಕಾಗಬೇಕಿತ್ತು ಅನ್ನೋ ಪ್ರಶ್ನೆ ಕೇಳ್ತಾರೆ. ಬಹುಶಃ ಇದೇ ಪ್ರಶ್ನೆ ಹಿಂದಿರುವ ಉದ್ದೇಶನೇನಾ
ಮಧ್ಯಂತರ ವರದಿಗೆ ಆಗ್ರಹ ಕೇಳಿಕ ಬರ್ತಿರೋದು? ಅವಾಗಲೇ ಡಿಸ್ಕಸ್ ಮಾಡ್ತಿದ್ರು ಬೇರೆ ಬೇರೆ ಜಾರಕಿಹೊಳಿ ಅವ್ರ ಇಶ್ಯೂನ, ಇನ್ನೊಂದು ಇಶ್ಯೂನ ಹೇಳ್ಬಿಟ್ಟು ಅಲ್ಲಿ ಯಾಕೆ ಕೇಳಲಿಲ್ಲ ಮಧ್ಯಂತರ ವರದಿ ಅಂತ. ಅಲ್ಲಿ ಡೈಲಿ ಡ್ರಾಮಾ ನಡೀತಾ ಇರಲಿಲ್ಲ. ಡೈಲಿ ಡ್ರಾಮಾ ನಡೀತಾ ಇರಲಿಲ್ಲ. ಬೆಳಗ್ಗೆ ಕರ್ಕೊಂಡು 150 ದಿವಸ ನಡೀತಾ ಇರಲಿಲ್ಲ. ಡ್ರಾಮಾ ಅಲ್ಲ ಅದು. ಡ್ರಾಮಾ ಅಲ್ಲ ಇದು, ಜವಾಬ್ದಾರಿ ಮಾತಾಡ್ರಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಡ್ರಾಮಾ ನೀವು ಮಾಡೋ ಡ್ರಾಮಾ ಅಲ್ವಾ? ಏನ್ ಸಿಕ್ತಿಲ್ಲಿ ತನಕ ನೀವೇ ಮಾಡ್ತೀರಾ ಡ್ರಾಮಾ? ಸ್ಟೇಟ್ಮೆಂಟ್ ಕೊಟ್ಟಲ್ಲಪ್ಪ, ಪವಿತ್ರವಾದಂತ ಡ್ರಾಮಾ ನೀವು ಮಾಡ್ತಾ ಇರೋದು. ಪವಿತ್ರವಾದ ಸ್ಟೇಟ್ಮೆಂಟ್ ಅವ್ರದಲ್ಲ. ಒಂದೇ ನಿಮಿಷ ಸರ್, ಆ ಡಿಸ್ಕಷನ್ ಆಗಿದ್ದು ನಮ್ಮ ವೇದಿಕೆಯಲ್ಲಿ ಆಗಿರೋದ್ರಿಂದ ನಾನು ಕ್ಲಾರಿಫೈ ಮಾಡ್ತೀನಿ. ಕೀರ್ತಿ ಅವರೇ ನಿಮ್ಗೆ ಅವಕಾಶ ಕೊಡ್ತೀನಿ. ಅವ್ರ ಸ್ಟೇಟ್ಮೆಂಟ್ ಕೀರ್ತಿ ಅವರ ಹೇಳಿಕೆ ಒಂದೇ ನಿಮಿಷ. ಕೀರ್ತಿ ಅವರೇ ತಾಳ್ಮೆ, ಮಾತಾಡ್ಬೇಡ. ಹರೀಶ್ ಅವರೇ ಹಾಗೆ ಕೀರ್ತಿ ಅವರೇ, ಲೆಟ್ ಮಿ ಕ್ಲಾರಿಫೈ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಕೀರ್ತಿ ಅವರು ಈ ಡಿಬೇಟ್ ನಲ್ಲಿ ಉಲ್ಲೇಖ ಮಾಡಿದ್ದು ಮಹಾಬಲ ಶೆಟ್ಟಿ ಅವರ ರಿಪೋರ್ಟ್ ನ ಆಧಾರದ ಮೇಲೆ ತನಿಖಾಧಿಕಾರಿ